ಈಗ ಆಟೋಮೆಟಿಕ್ ಲಾಕ್ ಆಗ್ತದೆ. ಇದು ಉರಿಯುವಂತ ಬೆಂಕಿ ಒಳಗ ಈ ತರ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ತರ ಬೆಂಕಿ ಆದ್ರೆ ಏನಾರ ಹತ್ತಿದ್ರೆ ನೀವು ಇದು ಇದು ಬಂದ್ ಮಾಡಕ್ ಹೋಗ್ತೀರಿ, ಇಲ್ಲ ಹೊರಗೆ ಓಡಿ ಹೋಗ್ತಿದ್ರಿ ಅದ್ರಲ್ಲಿ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನಾವು ಇವತ್ತು ವ್ಲಾಗ್ ಚಲೋ ಮಾಡಿದ್ವಿ. ಯಾಕಂದ್ರೆ ಇವತ್ತಿನ ವ್ಲಾಗ್ ಬಂದು ಮಸ್ತ್ ಐತಿ. ಯಾಕಂದ್ರೆ ಸ್ವಲ್ಪ ಇಲ್ಲಿ ಸಿಲಿಂಡರ್ ಗ್ಯಾಸ್ ಇದೆಯಲ್ಲ, ಇದ್ರ ಬಗ್ಗೆ ಮಾಹಿತಿ, ಯಾವ ತರ ಲೀಕೇಜ್ ಆಗೈತಿ, ಯಾವ ತರ ನೆಗ್ಲೆಕ್ಟ್ ಮಾಡಿದ್ರೆ ಗ್ಯಾಸಿಂದ ಪರಿಣಾಮ ಬೀಳುತ್ತೆ, ಗ್ಯಾಸ್ ಬ್ಲಾಸ್ಟ್ ಆಗುತ್ತಲ್ಲ ಅದು ಯಾವ ರೀತಿ ನಮ್ಮ ಮ್ಯಾಲ ಪರಿಣಾಮ ಆಕೈತೆ ಅನ್ನೋ ಮಾಹಿತಿ ಹೇಳ್ತಾರ. ಲೆಟ್ಸ್ ಗೋ ಕೇಳೋಣ. ಇವತ್ತ ಗ್ಯಾಸಿನ ಲೀಕ್ ಆಗುದು ಹೇಳಕ್ ಬಂದಾರ. ಕುಂದ್ರ ಬಿ ಹೇಳ್ತಾರ ಗ್ಯಾಸ್ ಲೀಕ್ ಹೆಂಗಾಗುತ್ತೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರ. ಸರ್ ಮೇಡಮ್, ಎಲ್ಲರಿಗೂ ಮುಂಜಾನೆ ನಮಸ್ಕಾರ. ನನ್ನ ಹೆಸರು ನದೀಮ್ ಅಂತ, ನಾನು HMS ಕಂಪನಿಯಿಂದ ಬಂದಿವ್ನಿ. ನಾ ಹೇಳೋ ಉದ್ದೇಶ ಏನಪ್ಪಾ ಅಂದ್ರ, ಗ್ಯಾಸ್ ಸಿಲಿಂಡರ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗತ್ತವ, ಅದ್ರ ಬಗ್ಗೆ ಮಾಹಿತಿ ಕೊಡಕ್ ಬಂದೀವಿ. ನೀವು ಎಷ್ಟು ವರ್ಷ ಆಯ್ತ್ರಿ ಇದು ಸಿಲಿಂಡರ್ ಬಳಸ್ತಾ? 3 ವರ್ಷದ ಮೇಲೆ ಆತ್ರಿ. ಇದಕ್ಕೇನಾದ್ರು ಸೇಫ್ಟಿ ಮಾಡ್ಕೊಂಡ್ರಿ? ಸೇಫ್ಟಿ ಅಂತ ಏನು, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ. ಸರಿ. ಈಗ ನೀವು ಸಿಲಿಂಡರ್ ತಂದ ಡೈರೆಕ್ಟ್ ಒಳಗಡೆ ಫಿಟ್ ಮಾಡ್ತೀರಿ, ಆ ತರ ತಪ್ಪು ಮಾಡಬಾರ್ದು. ಇದನ್ನ ಹೊರಗಡೆ ಇಟ್ಟು ಇದ್ರೊಳಗೆ 2-3 ಹನಿ ನೀರ್ ಹಾಕ್ಬೇಕ್ರಿ. ಕಾಪರ್ ಪಿನ್ ಅಂತ ಇರುತ್ತೆ, ಇದ್ರೊಳಗೆ 2-3 ಏನಾಗಲ್ರಿ, ಹೇಳೋ ಮಟ್ಟ ಕೇಳಿ, 2-3 ಹನಿ ನೀರ್ ಹಾಕಿ ಚೆಕ್ ಮಾಡ್ಬೇಕ್ರಿ. ಆಮೇಲೆ ಇದು ಪಂಚರ್ ಅಂಗಡಿ ಒಳಗೆ ಸಣ್ಣ ಗುಳಿ ಬರ್ತಲ್ರಿ, ಆ ಟೈಪ್ ಏನಾದ್ರು ಬಂದ್ರೆ ಇದು ಲೀಕೇಜ್ ಅಂತ ಇರ್ತ್ರಿ. ಇದನ್ನ ವಾಪಸ್ ಕೊಟ್ಟು ಮತ್ ಬೇರೆ ತೊಗೊಂಬರ್ಬೇಕ್ರಿ. ತೊಗೊಂಬಂದು ಒಳಗಡೆ ಫಿಟ್ಟಿಂಗ್ ಮಾಡ್ಬೇಕ್ರಿ. ಇದು ನೆಕ್ಸ್ಟ್ ರೆಗ್ಯುಲೇಟರ್, ಇದನ್ನ 6ರಿಂದ 7 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕ್ರಿ. ನೀವು ಮುಂಜಾನೆ ಚಲೋ ರಾತ್ರಿ ಬಂದು ಮಾಡ್ತಿರ್ತೀರಿ. ಇದನ್ನ ಮಾಡೋದ್ರಿಂದ ವರ್ಷಗಟ್ಲೆ ಮಾಡೋದ್ರಿಂದ ಸೌಕಳಿ ಬರುತ್ತೆ. ಅದಕ್ಕೆ ಇದನ್ನ 6ರಿಂದ 7 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕು. ಈ ಪೈಪ್ ಕೇಸರಿ ಕಲರ್ ಪೈಪ್ ಐತಲ್ರಿ, ಅದನ್ನ ಯೂಸ್ ಮಾಡ್ಬೇಕ್ರಿ. ಅದನ್ನ 3ರಿಂದ 4 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕ್ರಿ. ಇದನ್ನ ನೀವು ಮುಂಜಾನೆ ಚಲೋ ಮಾಡಿದ್ರಿ ಅಂದ್ರ ಮುಂಜಾನೆ ಸಂಜೆಕ್ ಆನ್ ಆಫ್ ಅಡಿಗೆ, ಅದು ಚಹಾ ಹಾಲು ಅಂತೇಳಿ ಆನ್ ಆಫ್ ಮಾಡ್ತಿರ್ತೀವಿ. ಇದ್ರೊಳಗೆ ಒಂದು ಸ್ಪ್ರಿಂಗ್ ಇರತ್ರಿ, ಅದೇನಾದ್ರು ಕಟ್ ಆದ್ರೆ ಲೀಕೇಜ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ಬರ್ನರ್ ಅಂತ ಹೇಳ್ರಿ. ಇದು ನಮ್ ದೇಶದಲ್ಲಿ 99% ಇದ್ರಲ್ಲೇನೋ ಬ್ಲಾಸ್ಟ್ ಆಗತ್ತ. ಅದ್ ಹೇಗನ್ನ ತಿಳಿಸ್ಕೊಡೋದು. ಮನ್ಯಾಗ ಟಿವಿ ಇರ್ತೈತ್ರಿ, ಹೈ ವೋಲ್ಟೇಜ್ ಕರೆಂಟ್ ಬಂದು ಬ್ಲಾಸ್ಟ್ ಆಗ್ಬಿಡಂತ ಏನಾಗಲ್ ನಿಮ್ ಮನ್ಯಾಗ ಟಿವಿ ಇರ್ತೈತ್ರಿ, ಹೈ ವೋಲ್ಟೇಜ್ ಕರೆಂಟ್ ಬಂದು ಬ್ಲಾಸ್ಟ್ ಆಗ್ಬಾರ್ದಂತ ನೀವೇನ್ ಮಾಡ್ತಿರ್ತೀರಿ, ಸ್ಟೆಬಿಲೈಸರ್ ಹಾಕೊಂಡಿರ್ತೀರಿ. ಫ್ರಿಜ್ ಕೂಡ ಹಾಗೆ ಹೈ ವೋಲ್ಟೇಜ್ ಕರೆಂಟ್ ಬಂದು ಬ್ಲಾಸ್ಟ್ ಆಗ್ಬಾರ್ದು ಅಂತೇಳಿ ಇದು ಸ್ಟೆಬಿಲೈಸರ್ ಹಾಕೊಂತೀವಿ. 15-20 ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತಗೊಂಡಿರ್ತೇವ್ರಿ, ಅದು ಬಿದ್ದು ಹೊಡಿಬಾರ್ದು ಅಂತೇಳಿ ನಾವು ಕವರ್ ಗ್ಲಾಸ್ ಹಾಕೋತೇವ್ರಿ. ಅದೇ ತರ ಸಿಲಿಂಡರ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗ್ಬಾರ್ದು ಅಂತೇಳಿ ನಮ್ ಕಂಪ್ನಿಯಿಂದ ಒಂದು ಸೇಫ್ಟಿ ವಾಲ್ ಬಂದೈತಿ. ಇದ್ರ ಬಗ್ಗೆ ಎಲ್ಲಾದ್ರೂ ಮಾಹಿತಿ ಕೇಳಿರಿ? ಹಾಕ್ಯಾರಪ್ಪ ಇದನ್ನ. ಎಲ್ಲಿ ನೋಡ್ರಿ? ಇಲ್ಲಿ ಮೇಲ್ಕಡೆ ಒಣಗ್ ಹಾಕ್ಯಾರ, ನೋಡಿಲ್ರಿ? ಹಾಕಿರ ನಮ್ ಗ್ಯಾಸ್ ಬಂದ ಅನ್ಸಲ್ಟು ಫಸ್ಟ್ ಬಂದಿದ್ದ ಬಂದೆ ಅಲ್ಲಿ ಸುಳ್ಳು ಹಾಕಿರ್ಬೇಕು ಮತ್ತೆಪ್ಪ. ಏನ್ ಆಗೋಲ್ ಬೇವ ಚಲೋ ಮಾಡು. 3 ತರ ಕೆಲಸ ಮಾಡತ್ರಿ. ಫಸ್ಟ್ ಒಂದ್ ಬಂದ್ಬಿಟ್ಟು ಇದು ಗ್ಯಾಸ್ ಎಷ್ಟ್ ಐತಿ ಎಷ್ಟಿಲ್ಲ ಅನ್ನೋದು ಇಂಡಿಕೇಟ್ ಮಾಡತ್ರಿ. ನೆಕ್ಸ್ಟ್ ಒನ್ ಇದು ನಾಬ್ನಿಂದ ಬರ್ನರ್ ಒಳಗ ಯಾವುದೇ ಭಾಗದಲ್ಲಿ ಲೀಕೇಜ್ ಇದ್ರ ಆಟೋಮೆಟಿಕ್ ಲಾಕ್ ಆಗತ್ರಿ. ಮತ್ ಇದನ್ನ ಬಳಸೋದ್ರಿಂದ 3-4 ದಿನ ಜಾಸ್ತಿ ಬರತ್ರಿ. ಇದನ್ನ ನಾರ್ಮಲ್ ರೆಗ್ಯುಲೇಟರ್ ಹೆಂಗ್ ಫಿಟ್ಟಿಂಗ್ ಮಾಡ್ಕೊಂತಲ್ರಿ ಹಂಗ ಫಿಟ್ ಮಾಡ್ಕೊ. ಈಗ ಅದ್ರ ಮೇಲೆ ರೆಗ್ಯುಲೇಟರ್ ಜೋಡಿಸ್ಕೊಡು. ನಾವ್ ಯೂಸ್ ಮಾಡೋದು ಅದ್ರ ಮೇಲೆ ಜೋಡಿಸ್. ಇದು ಮೊದಲು ಕೆಳಗೆ ಹಾಕ್ತಿದ್ವಿ, ಈಗ ಮ್ಯಾಲ ಹಾಕಿ. ಈಗ ಇದು ಬಟನ್ ಚಲೋ ಐತಿ, ಇದು ಬಟನ್ ಚಲೋ ಐತಿ, ಇದು ಬಟನ್ ಚಲೋ ಐತಿ. ಇದನ್ನ ಚಲೋ ಮಾಡಿದಾಗ ನಿಮ್ದು ಗ್ಯಾಸ್ ಚಲೋ ಆಕೈತಿ. ಈಗ ಏನಪ್ಪಾ ಅಂದ್ರ ಇದನ್ನ ಗ್ಯಾಸ್ ಹಚ್ತೀನಿ, ಇದು ಹತ್ತದಿಲ್ರಿ. ಯಾಕೆ ಹತ್ತದಿಲ್ಲಪ್ಪ ಅಂತ ಹೇಳಿದ್ರ ಇದಕ್ಕ ಲಾಕರ್ ಸಿಸ್ಟಮ್ ಇರತ್ರಿ. 1, 2, 3 ಸಲ ಹಚ್ಚಿದಾಗ ಇದು ಬೆಂಕಿ ಹತ್ಕೊಂತೈತಿ.
ಅಲ್ಲಿ 3 ಸಲ ಪ್ರೆಸ್ ಮಾಡ್ಬೇಕು. ಗ್ಯಾಸ್ ಸ್ವಲ್ಪ ಕರೆಕ್ಟ್ ಆಗಿ 3 ಸಲ ಪ್ರೆಸ್ ಮಾಡಿದಾಗ ಬೆಂಕಿ ಹತ್ಕೋತೈತಿ. ಈಗ ನಿಮ್ ಮನ್ಯಾಗ ಕಿಚನ್ ಕಟ್ಟಿ ಇರ್ತದ್ರಿ, ನಿಮ್ ಮನ್ಯಾಗ ಕಾರ್ಯ ಕಟ್ನಾದು ಏನ್ರಿ ಇರ್ತದೆ. ಆ ಟೈಮ್ದಾಗ ನಿಮ್ಗೆ ಕಿಚನ್ ಕಟ್ಟಿ ಮೇಲೆ ಕೆಲಸ ಮಾಡಕ್ ಆಗೋದಿಲ್ರಿ. ಅವಾಗ ನೀವು ಸ್ಟೋವ್ ತಳಗ ಮೇಲೆ ಮಾಡ್ತಿರ್ತೀರಿ. ಆ ಟೈಮ್ದಾಗ ನಿಮ್ಗೆ ಏನಾದ್ರು ಈ ಉರಿಯಂತ ಬೆಂಕಿ ಒಳಗ್ ಪೈಪ್ ಇದ್ದು ಏನಾಗೋದ್ರಿ, ಬ್ಲಾಸ್ಟ್ ಆಗ್ಬೋದು. ಈಗ ಉರಿಯಂತ ಬೆಂಕಿ ಒಳಗ್ ಪೈಪ್ ಬೀಳಕ್ ಪರ್ಮಿಷನ್ ಕೊಡ್ತೀರಿ ನೀವು? ಇಲ್ಲ, ಬ್ಲಾಸ್ಟ್ ಆಕೈತೆ ಅಂತ ಹೇಳ್ತೀರಿ. ಅದಕ್ಕೆ ನಮ್ ಸೇಫ್ಟಿ ವಾಲ್ ಐತೆ ಅಂತ ಹೇಳಿ ನಾವು ಪೈಪ್ ಅನ್ನ ಕೇಳ್ಬೋದು. ಈಗ ಆಟೋಮೆಟಿಕ್ ಲಾಕ್ ಆಗ್ತದೆ. ಇದು ಉರಿಯುವಂತ ಬೆಂಕಿ ಒಳಗ ಈ ತರ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ತರ ಬೆಂಕಿ ಆದ್ರೂ ಏನಾರ ಹತ್ತಿದ್ರೆ ನೀವು ಇದು ಗ್ಯಾಸ್ ಇದು ಬಂದ್ ಮಾಡಕ್ ಹೋಗ್ತೀರಿ, ಇಲ್ಲ ಹೊರಗೆ ಓಡಿ ಹೋಗ್ತಿದ್ರಿ ಅದ್ರಲ್ಲಿ. ಈಗ ಮತ್ತೆ ನಾನು ಗ್ಯಾಸ್ ಅನ್ನ ಹಚ್ತೇನ್ರಿ. ಇದು ಯಾವುದೇ ಕಾರಣಕ್ಕೂ ಹತ್ತುದಿಲ್ರಿ, ಯಾಕಂದ್ರೆ ಇದು ಲಾಕ್ ಆಗಿರ್ತೈತಿ. 1 2 3 ಸಲ ಹೊತ್ತದಾಗ ಮಾತ್ರ ಬೆಂಕಿ ಹತ್ತತ್ರಿ. ಈಗ ಯಾರ ಮನೆಗೆ ಹಾಲು ಉಕ್ಕುದಿಲ್ರಿ, ಎಲ್ಲಾರ ಮನೆಗೆ ಹಾಲು ಉಕ್ಕೋ ಸಹಜ. ಈಗ ನಿಮ್ ಮನೆಯಲ್ಲಿ ಹಾಲು ಉಕ್ಕೈತೆ ಅಂತ ತಿಳ್ಕೊರಿ. ಏನ್ ಗ್ಯಾಸ್ ಬಂದಾಗೈತೆ ಏನ್ ಬೆಂಕಿ ಬಂದಾಗೈತ್ರಿ? ಹೋಗಿರಿ ಬಂದಾತ. ಈಗ ಹಾಲು ಉಕ್ಕಿರ್ತೈತೆ ಅಲ್ಲ. ಈಗ ಗ್ಯಾಸ್ ಬಂದಾಗೈತೆ ಏನ್ ಬೆಂಕಿ ಬಂದಾಗೈತ್ರಿ? ಗ್ಯಾಸ್ ಬಂದಾತ. ಗ್ಯಾಸ್ ಇಲ್ರಿ ಬೊಮ್ಮ, ಬೆಂಕಿ ಬಂದಾಗೈತಿ. ಗ್ಯಾಸ್ ಚಲೋನ ಐತ್ರಿ. ಇಲ್ಲೇ ಚಲೋ 2-3 ನಿಮಿಷ ಬಿಟ್ಟು ನೋಡನ್ರಿ. ಈಗ ನೀವು ಸಿಲಿಂಡರ್ ಹೇಗ್ ಖಾಲಿ ಆಗೈತೆ ಚೆಕ್ ಮಾಡ್ತಿದ್ರಿ ಮೊದಲ? ಗ್ಯಾಸ್ ಹತ್ಲಿಕ್ಕಂದು ಖಾಲಿ ಆಗೈತೆ ಅಂತ ಎತ್ತಿ ನೋಡಿದ್ರು, ಇಲ್ಲ ಕೆಂಪ್ ಬಣ್ಣ ಬಂದ್ರ ಅದ ಹತ್ತದಿನ ಇಲ್ಲ ಗ್ಯಾಸ್ ಖಾಲಿ ಅವ್ರ ಸುಮ್ನ ಕೊಟ್ರಿ. ಈಗ ನೀವೇನ್ ಮಾಡ್ತೀರ ಅಂದ್ರ ಇಲ್ಲೇ ನೋಡ್ಬೋದ್ರಿ. ಇದು ಮ್ಯಾಲಿನ ಚುಕ್ಕಿಗೆ ಇತ್ತಂದ್ರ ಫುಲ್ ಐತಂತ ಅರ್ಥ, ತಳಗಿನ ಚುಕ್ಕಿ ಬಂದಿತ್ತ ಖಾಲಿ ಐತಂತ ಅರ್ಥ. ಈಗ ನಾ ಗ್ಯಾಸ್ ಚಲೋ ಇಟ್ಟು 2-3 ನಿಮಿಷ ಆತ್ರಿ. ಹಚ್ಚಿದ್ರೆ ಏನಾಗ್ಬೋದ್ರಿ, ಬಗ್ಗಂತ ಬೆಂಕಿ ಹತ್ಬೋದು. ಬಸ್ ಇಷ್ಟಕ್ಕರ ಹತ್ಬೇಕ್ರಿ ಬೆಂಕಿ? ಇಲ್ಲ, ಇಷ್ಟಕ್ಕ ಇಲ್ಲ. ನಾ ಇದಕ್ಕೆ ಯಾವಾಗ ಟಚ್ ಮಾಡ್ತಾನೆ ಅವಾಗ ಬೆಂಕಿ ಹತ್ತೈತಿ. ಈಗ ನಮ್ದು ಗಬಕ್ನ ತಗೋತಿತ್ತಿಲ್ಲ ದೂರ ಹಂಗಿತ್ತು ಹಂಗಿಲ್ಲ ಇದು. ಮತ್ತ ಗಾಯ್ಸ್ ಈಗ ನೋಡಿದ್ರಲ್ಲ ಯಾವ ರೀತಿ ಗ್ಯಾಸಿಂದ ಮಾಹಿತಿ ಹೇಳಿದ್ರ ಅಂತ. ನೀವು ಮುನ್ನೆಚ್ಚರಿಕೆಯಿಂದ ಚೆನ್ನಾಗಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಚಾಲೂ ಮಾಡೋ ಬಂದ್ ಮಾಡೋದು. ಈಗೊಂದು ಇದು ತೋರಿಸಿರಲ್ಲ, ಆ ರೆಗ್ಯುಲೇಟರ್ ಇರುತ್ತಲ್ಲ ಅದು ಗಡ್ಡಿ ಅದನ್ನ ಹಾಕ್ಸೋದು ಮಾಡಿ. ಓಕೆ ಗಾಯ್ಸ್, ಈಗ ನಮ್ ಟೈಮ್ ಆಗಿದೆ, ಕೆಲ್ಸಕ್ಕೆ ಹೋಗ್ಬೇಕು. ಗ್ಯಾಸಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.